ಲಾಲ್ಬಾಗ್ನಲ್ಲಿ ನಡೆಯುತ್ತಿರುವಂತಹ 217ನೇ ಫಲಪುಷ್ಪ ಪ್ರದರ್ಶನ ಅತಿ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇದನ್ನು ನೋಡಿ ಕಣ್ತುಂಬಿಕೊಳ್ಳಲು ಹಲವಾರು ಮಂದಿ ಬರ್ತಾ ಇದ್ದಾರೆ. ರಾಜ್ಯದಿಂದ ಆಗಲಿ ಬೇರೆ ವಿದೇಶದಿಂದ ಕೂಡ ಇದನ್ನು ನೋಡಲು ಜನ ಬರ್ತಾ ಇದ್ದಾರೆ. ಅಲ್ಲಲ್ಲಿ ನೀವು ಜನಗಳನ್ನ ನೋಡ್ಬೋದು ವೀಕ್ಷಕರೇ. ಅಲ್ಲಲ್ಲಿ ಬಂದು ಒಂದು ಫಲಗಳದ ಫೋಟೋ ತೆಗೆದುಕೊಳ್ಳೋದಾಗಲಿ ಸೆಲ್ಫಿ ತೆಗೆದುಕೊಳ್ಳೋದು ಮಾಡ್ತಾ ಇದ್ದಾರೆ. ತುಂಬ ನುಗ್ಗಲು ಇದ್ರೂ ಕೂಡ ಫಲಪುಷ್ಪದ ಒಂದು ಸೊಗಡನ್ನು ಅವರು ಕಣ್ತುಂಬಿಕೊಳ್ತಾ ಇದ್ದಾರೆ. ಹಾಗೆ ನೀವು ಇತ್ತ ನೋಡಿದರೆ ಇಲ್ಲಿ ನಾವು ವಾಲ್ಮೀಕಿ ಮಹರ್ಷಿಯವರನ್ನು ನೋಡಬಹುದು. ಹೇಗೆ ಅವರು ರಾಮಾಯಣ ಬರೆಯುತ್ತಿರುವ ಭಂಗಿಯಲ್ಲಿ ಅವರ ಪುತ್ಥಳಿಯನ್ನು ನಿರ್ಮಿಸಲಾಗಿದೆ. ಹಾಗೆ ಅದರ ಹಿಂದೆ ಒಂದು ವಿಧವಾದಂಥ ಫಲಗಳನ್ನು ಪುಷ್ಪಗಳನ್ನು ಕೂಡ ಅಲಂಕರಿಸಿದ್ದಾರೆ. ಅದು ಬಹಳ ಸುಂದರವಾಗಿ ಕಾಣ್ತಾ ಇರುವಂಥದ್ದು. ಅದೇ ರೀತಿ ಮೇಲ್ಗಡೆ ನೋಡಿದರೆ ದೊಡ್ಡ ಪುತ್ಥಳಿಯನ್ನು ಕೂಡ ವಾಲ್ಮೀಕಿಯವರ ದೊಡ್ಡ ಪುತ್ಥಳಿಯನ್ನು ಕೂಡ ಅಲ್ಲಿ ನಿರ್ಮಿಸಿದ್ದಾರೆ. ಅದರ ಹಿಂದೆ ನೋಡಿದರೆ 10 ಫೀಟಿನ ಒಂದು ಹುತ್ತವನ್ನು ಕೂಡ ನಿರ್ಮಿಸಿರುವುದನ್ನು ನೀವು ನೋಡಬಹುದು. ಅದರ ಸುತ್ತವಾಗಿ ಒಂದು ವಿಧವಾದ ಹೂಗಳನ್ನು ಅಲಂಕರಿಸಿದ್ದಾರೆ. ಅದು ಹೇಗೆ ಸ್ಟೆಪ್ ವೈಸ್ ಅಲಂಕಾರ ಮಾಡಿರೋ ಅನ್ನೋದೇ ಒಂದು ಆಕರ್ಷಣೀಯವಾಗಿದೆ. ಅದನ್ನು ನೋಡಿ ತುಂಬ ಜನ ಮನಸ್ಸುಗಳನ್ನು ತುಂಬಿಕೊಳ್ತಾರೆ. ಎಷ್ಟೋ ಜನದ ರೆಸ್ಪಾನ್ಸ್ ಕೂಡ ಹಾಗೆ ಇತ್ತು. ಮನಸ್ಸು ತುಂಬಿಸುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ ಅನ್ನೋದು. ಅದೇ ರೀತಿಯಾಗಿ ಅವರು ಮಾಡಿರುವಂಥದ್ದು ಅವರ ಕ್ರಿಯೇಟಿವಿಟಿ ಹೇಗಿದೆ ಅನ್ನೋದನ್ನು ನಾವು ಫಲಪುಷ್ಪವನ್ನು ಅಲಂಕರಿಸಿರುವುದಲ್ಲೇ ನೋಡ್ಬೋದು ವೀಕ್ಷಕರೇ. ಹಾಗಾದರೆ ಬನ್ನಿ ವೀಕ್ಷಕರೇ, ಇನ್ನು ಮುಂದೆ ಅವರು ಏನೆಲ್ಲ ಒಂದು ಅರೇಂಜ್ಮೆಂಟ್ಸನ್ನು ಮಾಡಿದ್ದಾರೆ, ಹೇಗೆಲ್ಲ ಇದೆ ಅನ್ನೋದನ್ನು ಮುಂದೆ ನೋಡೋಣ ಬನ್ನಿ. ನೋಡಿ ವೀಕ್ಷಕರೇ, ಇಲ್ಲೂ ಕೂಡ ನೀವು ನೋಡಬಹುದು ರಾಮಾಯಣದ ಜಟಾಯು ಯಾವತ್ತು ಸೀತಾಪರಣ ತಡೆಯಲು ಯತ್ನಿಸಿದ ಪಕ್ಷಿರಾಜ ಜಟಾಯು ಅಂತ ಹೇಳ್ಬೋದು. ಸೀತಾ ದೇವಿಯನ್ನು ಅಪಹರಣ ಮಾಡುವ ಸಂದರ್ಭದಲ್ಲಿ ಜಟಾಯು ಬಂದು ತಡಿತಾನೆ ಕರ್ಕೊಂಡು ಹೋಗ್ಲಿಕ್ಕೆ. ಆ ಟೈಮಲ್ಲಿ ತನ್ನ ಪ್ರಾಣ ತೆತ್ತ ಜಟಾಯು ಪುತ್ಥಳಿಯನ್ನು ನಾವಿಲ್ಲಿ ನೋಡ್ಬೋದು ವೀಕ್ಷಕರೇ. ಹಾಗೆ ನಾವು ಮುಂದೆ ನೋಡ್ತಾ ಹೋದರೆ ಅಲ್ಲಿ ವಾಲ್ಮೀಕಿಯವರ ಇನ್ನೊಂದು ಪುತ್ಥಳಿಯನ್ನು ಕೂಡ ನಾವು ನೋಡಬಹುದು. ಹೇಗೆ ವಾಲ್ಮೀಕಿಯವರು ಹೇಗೆ ಒಂದು ತಪಸ್ಸಿನ ಭಂಗಿಯಲ್ಲಿ ಕೂತಿರುವಂಥದ್ದು, ಅವರ ಸುತ್ತ ಹುತ್ತಗಳು ಬೆಳೆದಿರುವಂಥದ್ದು, ಆ ಪುತ್ಥಳಿಯನ್ನು ಕೂಡ ಒಂದು ನೋಡಬಹುದು. ಇಲ್ಲಿ ಆಕರ್ಷಣೀಯವಾಗಿ ಕಾಣ್ತಾ ಇದೆ. ಅದ್ರ ಜೊತೆಗೆ ಅದ್ರ ಕೆಳಗಡೆ ಒಂದು ಪುಸ್ತಕದ ರೀತಿಯಲ್ಲಿ ಅಂದರೆ ರಾಮಾಯಣ ಪುಸ್ತಕವನ್ನು ಕೂಡ ಇಲ್ಲಿ ನಿರ್ಮಿಸಿರುವಂಥದ್ದು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಆಕರ್ಷಣೀಯವಾಗಿ ಕಾಣ್ತಾ ಇದೆ. ಅದೇ ರೀತಿ ಇಲ್ಲಿ ಕೆಲವೊಂದು ಪೇಂಟಿಂಗ್ಸ್ಗಳನ್ನು ಕೂಡ ಇಡಲಾಗಿದೆ. ವಾಲ್ಮೀಕಿ ಅವರು ರಾಮಾಯಣವನ್ನು ಬರೀತಿರುವ ರೀತಿಯಲ್ಲಿ ಒಂದು ಪೇಂಟಿಂಗ್ಗಳನ್ನ ಕೂಡ ಇಟ್ಟೆ. ಆ ಕಡೆ ಅಕ್ಕಪಕ್ಕದಲ್ಲಿ ಕೂಡ ರಾಮಾಯಣಿಗೆ ಸಂಬಂಧಪಟ್ಟಂಥ ಕೆಲವೊಂದು ದೃಶ್ಯಗಳನ್ನು ಕೂಡ ಅಲ್ಲಿ ಇಡಲಾಗಿದೆ. ಇನ್ನು ಮುಂದೆ ನೋಡ್ತಾ ಹೋದರೆ ನಾವು ವೀಕ್ಷಕರೇ ಇತ್ತ ಜಾಂಬವಂತನ ಪುತ್ಥಳಿಯನ್ನು ಕೂಡ ನೋಡ್ಬೋದು. ರಾಮಾಯಣದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದಂತಹ ಜಾಂಬವಂತ ರಾಮನ ಅನನ್ಯ ಭಕ್ತ ಅನ್ಬೋದು ಇವನನ್ನು. ಇವರ ಪುತ್ಥಳಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದು ವೀಕ್ಷಕರೇ. ಇನ್ನು ಅದರ ಹಿಂದೆ ಸುತ್ತಮುತ್ತ ನೀವು ನೋಡೋದಾದರೆ ಟೋಟಲ್ ಒಂದು 60 ಫಲಕಗಳನ್ನು ಇಟ್ಟಿದ್ದಾರೆ. ಅದು ವಾಲ್ಮೀಕಿ ಹಾಗೂ ರಾಮನ ಒಂದು ಜೀವನ ಚರಿತ್ರೆ ಬಗ್ಗೆ ಈ ಫಲಕಗಳಲ್ಲಿ ನಾವು ಹೇಳಲು ಯತ್ನಿಸಿದ್ದಾರೆ ಸರ್ ಎಲ್ಲರೂ ಕೂಡ. ಅದನ್ನು ಕೂಡ ಕೆಲವೊಬ್ಬರು ಓದಿ, ಕೆಲವರು ಇಲ್ಲಿಂದ ಬಂದು ಅದನ್ನು ಫಲಕಗಳನ್ನು ಓದಿ ರಾಮಾಯಣದ ಬಗ್ಗೆ ತಿಳಿದುಕೊಳ್ಳಿರುವಂತಹದ್ದು. ಅದ್ರ ಪಕ್ಕದಲ್ಲಿ ಇನ್ನು ವಿಧವಾದ ಹೂಗಳನ್ನು ಸಾಲಾಗಿ ಹೀಗೆ ನೀಟಾಗಿ ಜೋಡಿಸಿ ಅಲಂಕರಿಸಿರುವುದನ್ನು ಕೂಡ ನಾವು ನೋಡ್ತಾ ಇರಬಹುದು. ಅಷ್ಟು ಜನರು ಇಲ್ಲಿ ಇದನ್ನು ಕಣ್ತುಂಬಿಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಓಕೆ ವೀಕ್ಷಕರೇ, ಇನ್ನೂ ಏನೆಲ್ಲ ಮುಂದೆ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಹಾಗೆ ಇಲ್ಲಿ ನೋಡ್ಬೋದು ರಾಮ ವನವಾಸದ ಸಮಯದಲ್ಲಿ ಬಂದು ನೆಲೆಸಿದಂತಹ ಸ್ಥಳವನ್ನು ಇಲ್ಲಿ ಒಂದು ದೃಶ್ಯವನ್ನು ನಿರ್ಮಿಸಲಾಗಿದೆ. ಹೇಗೆ ರಾಮ ಸೀತೆ ಅತ್ತ ಜಿಂಕೆಗಳು ಪಕ್ಷಿಗಳು ಬಂದು ಒಂದು ಕುಟೀರವನ್ನು ನಿರ್ಮಿಸಿ ಹೇಗೆ ವನವಾಸದಲ್ಲಿ ಅವರು ಇದ್ರು ಅನ್ನೋದನ್ನು ಒಂದು ದೃಶ್ಯದ ರೂಪದಲ್ಲಿ ಅಲ್ಲಿ ತೋರಿಸಿದ್ದಾರೆ. ಹಾಗೆ ನಾವು ಇತ್ತ ನೋಡೋದಾದರೆ ಆಗಿನ ಕಾಲದ ಒಂದು ಪ್ರಸಿದ್ಧ ಕವಿಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಒಂದು 4-5 ರೀತಿಯ ಪ್ರಸಿದ್ಧ ಕವಿಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅವರ ಸುತ್ತಮುತ್ತವಾದ ಮತ್ತು ಫ್ಲವರ್ಗಳನ್ನು ಕೂಡ ಇಲ್ಲಿ ಡೆಕೋರೇಟ್ ಮಾಡಿರೋದು, ತುಂಬ ವಿಭಿನ್ನವಾಗಿ ಡೆಕೋರೇಟ್ ಮಾಡಿರೋದು ಕೂಡ ನಾವು ನೋಡ್ಬೋದು. ಆಗಿನ ಕಾಲದ ಪ್ರಸಿದ್ಧ ಕವಿಗಳನ್ನು ಪುತ್ಥಳಿಗಳನ್ನು ಕೂಡ ಇಲ್ಲಿ ನಿರ್ಮಿಸಿದ್ದಾರೆ. ಅತ್ತ ನಾವು ಹೆಮ್ಮೆಯಿಂದ ಹೇಳ್ಬೋದಾದ ವಿಷಯ ಅಂದರೆ ನಾಡಕವಿ ಕುವೆಂಪು ಅವರ ಪುತ್ಥಳಿ ಕೂಡ ಅಲ್ಲಿ ನಿರ್ಮಿಸಲಾಗಿದೆ. ಅದು ತುಂಬ ವಿಭಿನ್ನವಾಗಿ ವಿಶೇಷವಾಗಿ ಕಾಣ್ತಾ ಇದೆ. ಅದರ ಜೊತೆಗೆ ಇಲ್ಲಿ ವಿಭಿನ್ನವಾಗಿ ಪುಷ್ಪ ಅಲಂಕಾರಗಳನ್ನು ಕೂಡ ಮಾಡಿದ್ದಾರೆ. ಒಂದು ವಿಭಿನ್ನ ರೀತಿಯಲ್ಲಿ ಮಾಡಿರುವಂಥದ್ದು ಅದನ್ನು ನೋಡಿ ಇಲ್ಲಿಯ ಜನ ಕಣ್ತುಂಬಿಕೊಳ್ತಾ ಇರೋದನ್ನು ಕೂಡ ನಾವು ನೋಡ್ಬೋದು. ಬನ್ನಿ ವೀಕ್ಷಕರೇ,
ಇನ್ನು ಕೂಡ ಮುಂದೆ ಏನೆಲ್ಲ ಇದೆ ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ. ನೀವು ಇಲ್ಲಿ ಕೂಡ ನೋಡಬಹುದು ರಾಮನ ಕೃಪೆಗೆ ಪಾತ್ರನಾದಂತಹ ಅಳಿಲಿನ ಪುತ್ಥಳಿಯನ್ನು ಇಲ್ಲಿ ನಿರ್ಮಿಸಲಾಗಿದೆ. ಒಂದು ಅಳಿಲು ಸೇವೆ ಅಂತ ಈಗೆಲ್ಲರೂ ಒಂದು ಬಾಯಿ ಮಾತಿಗಾದರೂ ಹೇಳ್ತಾರೆ. ಆಗ ರಾಮ ಸೇತುವೆ ಕಟ್ಟುವ ಸಮಯದಲ್ಲಿ ಅಳಿಲು ತನ್ನ ಚಿಕ್ಕ ಪುಟ್ಟದಾದ ಸೇವೆಯನ್ನು ರಾಮನಿಗೆ ಮಾಡಿತ್ತು. ಹಾಗಾಗಿ ಅಳಿಲಿನ ಪುತ್ಥಳಿಯನ್ನು ಕೂಡ ಇಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ನೋಡೋದಾದರೆ ಇನ್ನು ವಾಲ್ಮೀಕಿಯವರ ಆಶ್ರಮವನ್ನು ಕೂಡ ಹೂವಿನಿಂದ ನಿರ್ಮಿಸಲಾಗಿದೆ. ಅತಿ ಅದ್ಭುತವಾಗಿ ಹೂವಿನ ಅಲಂಕಾರದಿಂದ ನಿರ್ಮಿಸಲಾಗಿದೆ. ಇದರಲ್ಲಿ ಸೀತಾದೇವಿ ಬಂದು ತನ್ನ ಇಬ್ಬರು ಮಕ್ಕಳಿಗೆ ಅಂದರೆ ಲವಕುಶರಿಗೆ ಜನ್ಮ ನೀಡಿದಂಥ ಸ್ಥಳ ಇದು. ಅದನ್ನು ಹೂವಿನಲ್ಲಿ ಅತಿ ಅಲಂಕಾರವಾಗಿ ಅತಿ ಅದ್ಭುತವಾಗಿ ನಿರ್ಮಿಸಿರುವುದನ್ನು ನಾವಿಲ್ಲಿ ನೋಡಬಹುದು. ಅಲ್ಲೇ ಇಲ್ಲಿ ವಾಲ್ಮೀಕಿಯವರ ಪುತ್ಥಳಿ ಮಹರ್ಷಿಯವರ ಪುತ್ಥಳಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ರಾಮ ಇದು ಬಾಣವನ್ನು ಇಟ್ಕೊಂಡಿರುವಂಥ ಒಂದು ರೀತಿಯ ಸ್ಟ್ಯಾಚ್ಯೂವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಬಿದ್ದಿರುವಂಥ ಜಟಾಯುವಿನ ಒಂದು ಪುತ್ಥಳಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದು ವೀಕ್ಷಕರೇ. ಅದೇ ರೀತಿ ನಾವಿನ್ನು ಮುಂದೆ ನೋಡ್ತಾ ಹೋದರೆ ಅಲ್ಲಿ ರಾಮ ಭಕ್ತ ಹನುಮಂತನ ಪುತ್ಥಳಿಯನ್ನು ಕೂಡ ಅಲ್ಲಿ ನಾವು ನೋಡ್ಬೋದು ವೀಕ್ಷಕರೇ. ರಾಮನ ಭಕ್ತ ಯಾರು ಅಂತ ಕೇಳಿದಾಗ ಮುಖ್ಯವಾಗಿ ನೆನಪಿಗೆ ಬರೋದು ಹನುಮನ ಪುತ್ಥಳಿಯನ್ನು ಕೂಡ ಇಲ್ಲಿ ವಿಶೇಷವಾಗಿ ಅತಿ ಅದ್ಭುತವಾಗಿ ಇಲ್ಲಿ ಮಾಡಿರುವಂಥದ್ದನ್ನು ನಾವು ನೋಡಬಹುದು. ಅದರ ಪಕ್ಕದಲ್ಲಿ ತರತರವಾದಂತಹ ಹೂಗಳನ್ನು ಕೂಡ ಇಲ್ಲಿ ಸಿಂಗರಿಸಲಾಗಿದೆ. ಒಂದು ವಿಧವಾದ ಹೂಗಳು ನಮಗೆ ಎಲ್ಲ ಕಡೆ ಒಂದೇ ಕಡೆ ಈ ರೀತಿಯ ಹೂಗಳು ನೋಡಲು ಸಿಗೋದು ತುಂಬ ಕಡಿಮೆ. ಇಲ್ಲಿ ಎಲ್ಲ ವಿಧವಾದ ಹೂಗಳನ್ನು ನಾವು ಇಲ್ಲಿ ನೋಡ್ಬೋದು ವೀಕ್ಷಕರೇ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಇಲ್ಲಿನ ಪುಷ್ಪ ಪ್ರದರ್ಶನವನ್ನು ಮಾಡಲಾಗ್ತಿದೆ. ಎಷ್ಟು ಜನರ ಆಗಮನವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ವಿದೇಶಗಳಿಂದ ಕೂಡ ಬರ್ತಾ ಇದ್ದಾರೆ. ಹೀಗೆ ಗಾಜಿನ ಮನೆಯಲ್ಲಿ ಒಂದು ಪುಷ್ಪ ಲೋಕವನ್ನೇ ನಿರ್ಮಿಸಲಾಗಿದೆ ಅಂತ ನೋಡಬಹುದು ನಾವು.